ನಮಸ್ತೆ, ವನಜಾ ಮಲ್ನಾಡ್ ಬಂದಾಯಿತು. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ರಾಣಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಕೊಡಿ. ಸತ್ಯ ಮತ್ತು ಅವನ ಫ್ರೆಂಡು ಬಟ್ಟೆ ಅಂಗಡಿನಲ್ಲಿ ಬಟ್ಟೆ ಹೊಲಿತಾ ಇರ್ತಾರೆ. ಅಲ್ಲಿಗೆ ಇನ್ಸ್ಪೆಕ್ಟ್ರು ಬರ್ತಾರೆ. ಇನ್ಸ್ಪೆಕ್ಟ್ರು ಬಂದು ಎಂಕ್ವೈರಿ ಮಾಡೋಕ್ಕೆ ಬಂದುಬಿಟ್ಟು, ಎಲ್ಲಿ ಕಾವೇರಿ ಗೊತ್ತಾಯ್ತಾ ಅಂತ ಕೇಳ್ತಾರೆ. ಇಲ್ಲ ಸರ್, ಗೊತ್ತಾಗಿದ್ದರೆ ನಾನು ಹೇಳಲ್ವ ಸರ್, ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾನೆ. ಗೊತ್ತಿಲ್ಲ ಅಂತ ಹೇಳಿದ್ರೆ ಹಾಂ ಹಾಂ ಹೆಂಗೆ ನಂಬೋದು, ತಂಗಿ ಹೋಗೋಳೆ ಅನ್ನೋ ಟೆನ್ಷನ್ನೇ ಇಲ್ಲ, ತಂಗಿ ನಾಪತ್ತೆ ಆಗಿರೋದಕ್ಕೆ ಏನು ಟೆನ್ಷನ್ನೇ ತಗೋತಿಲ್ಲ, ಏನು ವರಿನೇ ಮಾಡ್ಕೋತಾ ಇಲ್ಲ ಅಂತೆಲ್ಲ ಕೇಳ್ತಾರೆ ಬಿಡಿಸಿ. ಇಲ್ಲ ಸರ್, ನಾನು ಏನು ಮಾಡಲಿ, ಇಲ್ಲಿ ಹೊಟ್ಟೆ ಹೊರಿಬೇಕಲ್ಲ ಸರ್, ಬಟ್ಟೆ ಹೊಲಿದ್ರೇ ಜೀವನ, ಬಟ್ಟೆ ಹೊಲಿಲ್ಲ ಅಂದರೆ ಜೀವನನೇ ಆಗಲ್ಲ ಸರ್, ಏನು ಮಾಡೋದು, ಯೋಚನೆ ಮಾಡ್ತಾ ಕೂತ್ರೆ ಮನೆ ಮೇಂಟೆನೆನ್ಸ್ ಹೆಂಗೆ ಸರ್ ಅಂತ ಹೇಳ್ತಾನೆ. ಅದೇ ಟೈಮಿಗೆ ಕರೆಕ್ಟಾಗಿ ಬಾಲನ ಫ್ರೆಂಡಿಂದ ಮೊಬೈಲ್ ಇಸ್ಕೊಂಡು, ಬಾಲನ ಫ್ರೆಂಡಿಂದ ಮೊಬೈಲ್ ಇಸ್ಕೊಂಡು ಕಾವೇರಿ ಫೋನ್ ಮಾಡ್ತಾಳೆ. ಬಾಲ ಕೊಡಬೇಡ ಅಂದವನೇ ಅಂತ ಹೇಳ್ತಾನೆ. ಆದರೂ ಕಾವೇರಿ ಕೊಡಬೇಡ ಅಂತ ಹೇಳವನು ಅವನು ಅಂತ ಅಂದ ತಕ್ಷಣ ಕೊಟ್ಬಿಡ್ತಾಳೆ. ಈ ಕಡೆ ಇವನು ಅದೇ ಬಾಲನ ಫ್ರೆಂಡು ಅವನ ತಂಗಿ ಈ ಸತ್ತಿನ ಮನೆಗೆ ಬಂದ್ಬಿಟ್ಟಿದ್ದಾಳೆ. ಸತ್ತಿನ ಮನೆಗೆ ಬಂದುಬಿಟ್ಟು, ಅಂದರೆ ಇಲ್ಲಿ ಏನು ವಾತಾವರಣ, ಕಾವೇರಿಯಲ್ಲಿ ಏನು ಎತ್ತ ಅಂತ ತಿಳ್ಕೊಳ್ಳೋಕ್ಕೆ ಅಂತ ಇಲ್ಲಿಗೆ ಬಂದವಳೆ. ಬಂದುಬಿಟ್ಟು ಇಲ್ಲಿ ಕೂತ್ಕೊಳ್ಳಿ, ಬನ್ನಿ ಕೂತ್ಕೊಳ್ಳಿ ಅಂತ ಮಾಡ್ರನ್ ಡ್ರೆಸ್ ಬಂದಿದ್ದಾಳೆ. ಇವ್ರಿಗೆಲ್ಲ ಏನೋ ಒಂಥರ, ಅಯ್ಯೋ ಬನ್ನಿ ಕೂತ್ಕೊಳ್ಳಿ ಅಂತ ಕೂರಿಸ್ಬಿಟ್ಟು ಕೇಳ್ತಾರೆ, ಎಂಕ್ವೈರಿ ಮಾಡ್ತಾಳೆ. ಅದಕ್ಕೆಲ್ಲ ಆನ್ಸರ್ ಕೊಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ರಾಣಿಗೆ ಕೂಗ್ತಾಳೆ, ರಾಣಿ ಕಾಫಿ ತೊಗೊಂಡು ಬಾ ಮೇಡಮ್ಗೆ ಅಂತೇಳಿ. ರಾಣಿ ಓಡೋಗಿ ಕಾಫಿ ಮಾಡ್ಕೊಂಡು ತಗೊಂಬರ್ತಾಳೆ. ಕಾಫಿ ಇಸ್ಕೊಳ್ಳುವಾಗ ಕೈ ಜಾರಿ ಇವಳೇ ಬೇಕು ಅಂತಲೇ ಕೈ ಕೆಳಗಡೆ ಬಿಟ್ಬಿಡ್ತಾಳೆ. ಆ ಹುಡುಗಿ ಕೈ ಇನ್ನೂ ಬಿಟ್ಟೇ ಇರಲ್ಲ, ಅಷ್ಟರೊಳಗೆ ಬಿಟ್ಬಿಡ್ತಾಳೆ. ಅದು ಚೆಲ್ಲೋಗ್ಬಿಡುತ್ತೆ. ಚೆಲ್ಲೋದ ತಕ್ಷಣ ಯಾವಾಗಲೂ ಇವಳ್ದು ಇದೇ ಗೋಳಾಗೋಯ್ತು, ನಿಧಾನ ಕೊಡೋಕ್ಕಾಗಲ್ಲ, ಯಾವಾಗಲೂ ಇದೇ ಗೋಳು ಇವಳ್ದು, ಎಲ್ಲ ಕಡೆ ಚೆಲ್ಲೋದೆ, ಏನು ಕೆಲಸ ಹೇಳಿದ್ರೂ ಮಾಡೋಕ್ಕೆ ಬರಲ್ಲ ನೆಟ್ಟಿಗೆ ಅಂತ ಅವ್ರ ಅತ್ತೆ ಬೈತಾಳೆ. ಬೈದು ನಾನು ಮಾಡ್ಕೊಬತ್ತೀನಿ ಮೇಡಮ್ ಇನ್ನೊಂದು ಲೋಟ ಅಂತ ಹೋಗೋಕ್ಕೆ ಅಂತ ಹೊರಡ್ತಾಳೆ. ಅಷ್ಟೊತ್ತಿಗೆ ಬೇಡ ಇರಲಿ ಪರವಾಗಿಲ್ಲ, ಬೇಡ ಅಂತ. ಆಮೇಲೆ ಅತ್ತೆ ಇದನ್ನು ನಾನೇ ಕ್ಲೀನ್ ಮಾಡ್ತೀನಿ ಅನ್ನುತ್ತೆ ಹುಡುಗಿ. ಇಲ್ಲ, ಇನ್ನೊಂದು ಸಲ ನಾನು ಮಾಡ್ಕೋಬೇಕಾಗತ್ತೆ, ನಿಂತ್ಕೋ ಸುಮ್ಮನೆ ಅಂತ ಬೈತಾಳೆ. ಆಮೇಲೆ ಇಲ್ಲಿ ಅವಳ ಅಮ್ಮ, ಅವಳಂತೂ ಏನೋ ಇದರಿಂದ ಸಿಕ್ಕುತ್ತೆ ಅನ್ನೋಂಗೆ ಭಾಳ ಆಸೆಪಟ್ಟು, ಏನು ಮೇಡಮರೇ ಬಂದಿದ್ದು ಅಂತ ಕೇಳ್ತಾಳೆ. ಇವಳು ಕೇಳ್ತಾಳೆ, ಏನು ಮೇಡಮರೇ ಬಂದಿದ್ದು ವಿಷಯ ಏನು ಅಂತೇಳಿ. ಯಾರು ಅಂತ ಗೊತ್ತಾಗಲಿಲ್ಲ, ಏನು ವಿಷಯ ಅಂತ ಕೇಳ್ತಾಳೆ. ಆಗ ವರ್ಧನ ತಂಗಿ ಅಂತ ಹೇಳಲ್ಲ ಇವಳು, ವರ್ಧನ ತಂಗಿ ಅಂತ ಗುಟ್ಟೆ ಕೊಡಲ್ಲ. ನಾನು ಕಾವೇರಿ ಫ್ರೆಂಡು, ನಾನು ಕಾಲೇಜಲ್ಲಿ ಒಟ್ಟಿಗೆ ಓದಿದ್ದು, ಇವಾಗ ನಾನು ಹೊರದೇಶದಲ್ಲಿದ್ದೆ, ಹಾಗಾಗಿ ಈಗ ಮರ್ತೋಗಿದೆ ಅಂತ. ಅಷ್ಟೊತ್ತಿಗೆ ರಾಣಿ ಅಲ್ಲಿಗೆ ಬರ್ತಾಳೆ. ಬಂದ್ಬಿಟ್ಟು ಹೇಳ್ತಾಳೆ ಡೈರೆಕ್ಟಾಗಿ, ನಮ್ಮ ಅಮ್ಮನ ಫ್ರೆಂಡ್ ಅಲ್ಲ ನೀವು, ನಮ್ಮ ಅಮ್ಮನ ಫ್ರೆಂಡು ಗೊತ್ತು ನನಗೆ, ನಮ್ಮ ಅಮ್ಮನ ಫ್ರೆಂಡ್ ಅಲ್ವೇ ಅಲ್ಲ ನೀವು, ಸುಳ್ಳು ಹೇಳ್ತಾ ಇದ್ದೀರಾ ನೀವು ಅಂತ. ಇಲ್ಲ, ಸುಳ್ಳು ಹೇಳ್ತಾ ಇಲ್ಲ, ನಾನು ಫಾರಿನಲ್ಲಿದ್ದೆ ಇಷ್ಟು ದಿನ, ಈಗ ಇಂಡಿಯಾಕ್ಕೆ ಬಂದಿದ್ದೀನಿ, ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಅಂತಾಳೆ. ಇಲ್ಲ, ಇದಕ್ಕೆ ಮುಂಚೆ ನಿಮ್ಮನ್ನು ಎಲ್ಲೋ ನೋಡಿದ್ದೀನಿ ನಾನು ಅಂತ ರಾಣಿ ಹೇಳ್ತಾಳೆ. ಎಲ್ಲಿ ನೋಡೋಕ್ಕೆ ಸಾಧ್ಯ ಮರಿ, ನೀನು ಎಲ್ಲೂ ನೋಡಿರಲ್ಲ ಅಂತ ಹೇಳ್ತಾಳೆ. ಕೂಲಾಗೇ ಮಾತಾಡ್ತಾಳೆ. ಆವಾಗ ರಾಣಿಗೂ ಇಲ್ಲ, ಎಲ್ಲೋ ನೋಡಿದ್ದೀನಿ ಇವ್ರನ್ನ, ಇವರು ಹೊರದೇಶಕ್ಕೆ ಹೋದವರಲ್ಲ ಅಂದ್ಕೊಂಡು ಆ ಹುಡುಗಿನೂ ಯೋಚನೆ ಮಾಡ್ತಾಯಿರುತ್ತೆ. ಆಗ ಇವಳು ಕಾವೇರಿ ಎಲ್ಲಿ ಮತ್ತೆ ಅಂತ ಕೇಳ್ತಾಳೆ. ಈ ಕಾವೇರಿ ನಮಗೆ ಗೊತ್ತಿರುತ್ತೆ ನಿಮಗೆ ಹೇಳೋದು, ಅದೆಲ್ಲಿ ನೆಗೆದು ಬಿದ್ದೋದ್ಲೋ ಏನೋ ಅಂತ ಅವಳು ಬೈತಾಳೆ. ಆವಾಗ ಈ ರಾಣಿ ಅಳು ಬರುತ್ತೆ ರಾಣಿಗೆ, ಏನೊಂದು ಈ ನಮ್ಮ ಅಮ್ಮನ್ನು ಬೈತಾರಲ್ಲ ಇವರೆಲ್ಲ ಅಂತೇಳ್ಬಿಟ್ಟು. ರಾಣಿಗಳು ಬರುತ್ತೆ, ಬೇಜಾರಾಗುತ್ತೆ. ಅವಳು ಬೇಜಾರು ಮಾಡಿಕೊಂಡು ಸುಮ್ಮನಾಗ್ತಾಳೆ. ಏನೂ ಮಾಡೋಕ್ಕಾಗಲ್ಲ, ಒಬ್ಬರ ಮನೇಲಿರುವಾಗ ಎಲ್ಲದಕ್ಕೂ ಅಡ್ಜಸ್ಟ್ ಆಗಲೇಬೇಕಾಗುತ್ತೆ. ಹಾಗಾಗಿ ರಾಣಿ ಸುಮ್ಮನಾಗ್ತಾಳೆ. ಆಮೇಲೆ ಸುಮ್ಮನಾಗಿ ಹಾಗೆ ನೋಡ್ತಾಳೆ. ಮತ್ತು ಇನ್ನೊಂದು ಸಲ ಹೇಳ್ತಾಳೆ, ನಮ್ಮ ಅಮ್ಮನ ಫ್ರೆಂಡ್ ಅಲ್ಲ ನೀವು, ನಮ್ಮ ಅಮ್ಮನ ಜೊತೆ ಅವರು ಅಲ್ವೇ ಅಲ್ಲ, ನೀವು ಯಾರು ಹೇಳಿ ಅಂತ ಕೇಳ್ತಾಳೆ. ಅದಕ್ಕೆ ಈ ಹುಡುಗಿ ತುಂಬ ಚುರುಕಿದೆ ನೋಡಿ ಅಂತ ಹೇಳ್ಬಿಟ್ಟು, ಹೌದಮ್ಮ, ನಿಮ್ಮ ಅಮ್ಮನ ಜೊತೆನೇ, ನಿಮ್ಮ ಅಮ್ಮನ ಫ್ರೆಂಡೇ, ಬೇಕಾದ್ರೆ ನಿಮ್ಮ ಅಮ್ಮನ ಕೇಳಿ ನೋಡು ಅಂತ ಹೇಳ್ತಾಳೆ. ನಮ್ಮ ಅಮ್ಮನ ಕೇಳೋಕ್ಕೆ ನಮ್ಮ ಅಮ್ಮನೇ ಇಲ್ಲ, ನಮ್ಮ ಅಮ್ಮನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳ್ತಾಳೆ. ಆವಾಗ
ಅಯ್ಯೋ ಏನು ಕೇಳ್ತೀರ ಅದ್ರ ಕಥೆನ, ನಮಗೂ ಸಾಕಾಗಿ ಹೋಗಿದೆ. ಬರೀ ಇವ್ರದ್ದೇ ಅಮ್ಮ ಮಗಳದ್ದೇ ಆಗೋಗಿದೆ ಯಾವಾಗಲೂ. ಎಷ್ಟು ದುಡಿದ್ರೂ ಅಷ್ಟೇ, ಎಲ್ಲ ತೊಗೊಂಡೋಗಿ ಕಟ್ಟೋದೇ ಆಗುತ್ತೆ ಅಂತ ಬೈತಾ ಇರ್ತಾಳೆ. ಆವಾಗ ಇವಳಿಗೆ ಬೈತಾ ಇರುವಾಗ ಮನವರಿಕೆ ಆಗುತ್ತೆ, ಓ ನನ್ನನ್ನೇ ಬೈತಾವ್ರಲ್ಲ ಇವರು, ನಾನೇ ತಾನೇ ತೆಗೆದಿಟ್ಟಿರೋದು ಅಂತೇಳ್ಬಿಟ್ಟು. ಆಮೇಲೆ ಆಮೇಲೆ ಕಾವೇರಿ ಅತ್ತಿಗೆ ಹಾಗೆಲ್ಲ ಹೇಳಿ ಬೈತಾಳೆ ಅವಳಿಗೆ. ಬೈದ ಮೇಲೇ ಇವಳು ಅಲ್ಲಿಂದ ಎದ್ದು ಹೋಗೋಕ್ಕೆ ರೆಡಿ ಆಗ್ತಾಳೆ. ಕಾವೇರಿ ವಿಷಯ ಏನೂ ಗೊತ್ತಾಗಲ್ವಲ್ಲ, ಹಂಗಾಗಿ ಕಾವೇರಿ ವಿಷಯ ಮನೆಯವರಿಗೆ ಗೊತ್ತಿಲ್ಲ. ಇನ್ನು ಅವರೇನು ಇವಳಿಗೆ ಹೇಳ್ತಾರೆ, ಏನೂ ಗೊತ್ತಿಲ್ಲ. ಸತ್ಯನ ಒಬ್ಬನಿಗೆ ಗೊತ್ತು, ರಾಣಿಗೆ ಗೊತ್ತು, ಅಷ್ಟು ಬಿಟ್ಟರೆ ಬೇರೆ ಯಾರಿಗೂ ಅವಳೆಲ್ಲಿದ್ದಾಳೆ ಎತ್ತ ಏನು ಅಂತ ಒಂದು ಚೂರು ಗೊತ್ತೇ ಇಲ್ಲ, ಬಿಟ್ಟಿಲ್ಲ ಅವನು. ಅಷ್ಟು ಜೋಪಾನ ಮಾಡಿದ್ದಾನೆ. ಈಗ ನೋಡಿ ಎಲ್ಲ ಗೊತ್ತಾದ್ರೂ ಮನೆಯವರಿಗೆ ಏನೂ ಹೇಳಿಲ್ಲ. ಪಾಸ್ಪೋರ್ಟ್ ಎಲ್ಲ ರೆಡಿ ಇದೆ, ಡೂಪ್ಲಿಕೇಟು ವೀಸಾ ಪಾಸ್ಪೋರ್ಟ್ ಎಲ್ಲ ರೆಡಿ ಮಾಡ್ಕೊಂಡವನೇ, ಇವತ್ತು ರಾತ್ರಿ ಕಳಿಸ್ಬೇಕು. ಈ ಕಡೆ ಕಾವೇರಿ ಮನೆ ಎದುರುಗಡೆಗೆ ಬಂದಿಯಾನೆ ಬಾಲ. ಆದರೆ ಇದು ಇವಳದು ವರ್ಧನ್ ತಂಗಿದಲ್ಲ ಕಾರು, ಇಲ್ಲೇ ಯಾಕೆ ಬಂತು, ಏನಕ್ಕೆ ಬಂದಿಯಾಳೆ ಇಲ್ಲಿ ಅಂತೇಳಿ ಅವನು ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಇವಳು ಬರೋ ಅವಶ್ಯಕತೆಯೇ ಇರಲಿಲ್ಲ, ಏನಕ್ಕೆ ಬಂದಳು ಇವಳು ಅಂತೇಳ್ಬಿಟ್ಟು ನೋಡ್ತಾ ಇರ್ತಾನೆ. ಆದರೆ ಇವನಿಗೆ ಯಾಕೆ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ. ಏನಕ್ಕೆ ಕೇಳೋಕ್ಕೆ ಬಂದಾಳೆ, ಏನು ಕತೆ ಅನ್ನೋದು ಗೊತ್ತಾಗ್ತಾಯಿಲ್ಲ. ಸುಮ್ಮನೆ ಬಂದ್ಬಿಟ್ಟಿದ್ದಾಳೆ, ಏಕೆಂದರೆ ಅವನಲ್ಲಿ ನೋಡೇ ಇರಲ್ವಲ್ಲ. ಹಂಗಾಗಿ ಯಾಕೆ ಬಂದವಳೆ ಅಂತಲೂ ಕೇಳೋಕ್ಕಾಗಲ್ಲ ಅಂತ ಸುಮ್ಮನೆ ಇರ್ತಾನೆ. ಈ ಕಡೆ ಬಂದು ಕಾವೇರಿ ಮೊಬೈಲ್ ಇಸ್ಕೊಂಡು ಫೋನ್ ಮಾಡ್ತಾಳೆ. ಫೋನ್ ಮಾಡಿದಾಗ ಅಣ್ಣ ಮಾತಾಡೋಣ ಅಂತಾನೆ ಕಾವೇರಿ ಅಂತಾನೆ. ಅಂದ ತಕ್ಷಣ ಪೊಲೀಸು ಆ ಕಡೆ ಹೋಗಿರ್ತಾನಲ್ಲ, ಅವನು ಗಪ್ಪಂತ ಅಲ್ಲೇ ನಿಂತ್ಕೊಂಡು ತಿರ್ಗಾ ಕೇಳ್ತಾನೆ, ಕಾವೇರಿ ಮಾತಾಡು ಅಂತಾನೆ. ಆಮೇಲೆ ಇವನು ಮಾತಾಡಲ್ಲ ಸತ್ಯ. ಅಣ್ಣ ಮಾತಾಡೋಣ, ಯಾಕಣ್ಣ ಮಾತಾಡ್ತಿಲ್ಲ, ಮಾತಾಡೋಣ ಅಂತಾಳೆ. ಆಗ ಇನ್ಸ್ಪೆಕ್ಟ್ರ್ ಬಂದು ಹತ್ರಕ್ಕೆ ಬಂದು, ಮಾತಾಡೋ, ಯಾಕೆ ಮಾತಾಡ್ತಿಲ್ಲ, ಕಾವೇರಿ ಹತ್ರ ಮಾತಾಡು ಅಂತನಲ್ಲ. ಆಗ ಇನ್ಸ್ಪೆಕ್ಟ್ರು ಅಂತ, ಓ ಇನ್ಸ್ಪೆಕ್ಟ್ರು ಬಂದವರು ಅಂತೇಳ್ಬಿಟ್ಟು ಆವಾಗ ಕಾವೇರಿಗೆ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ, ಕೇಳಿಸ್ಕೊಂಬಿಡ್ತಾಳೆ ಎಲ್ಲನೂ. ಅಷ್ಟೊತ್ತಿಗೆ ಅವನು ಸತ್ಯನ ಫ್ರೆಂಡ್ ಹೇಳ್ತಾನೆ, ಯಾರಿಗೆ ಫೋನ್ ಎತ್ತಿದ್ರೂ ಕಾವೇರಿ ಅಂತೀಯಲ್ಲ ಸತ್ಯ, ನಿನಗೆ ಅಷ್ಟು ಗೊತ್ತಾಗಲ್ವೇನೋ, ಅವ್ರವ್ರ ಹೆಸ್ರಲ್ಲಿ ಅವ್ರವ್ರು ಮಾಡಿರ್ತಾರೆ, ನೀನು ಯಾರು ಫೋನ್ ಮಾಡಿದ್ರು ಫಸ್ಟ್ ಕಾವೇರಿ ಅಂತೀಯಲ್ಲ ಅಂತೇಳಿ. ಅದನ್ನು ಇನ್ಸ್ಪೆಕ್ಟ್ರ್ ನಂಬಿಬಿಟ್ಟು ಯಾರು ಮಾಡಿದ್ದು ಫೋನು ಅಂತ ಬರ್ತಾನೆ ಹತ್ರಕ್ಕೆ. ಅದಕ್ಕೆ ಸತ್ಯನ ಫ್ರೆಂಡ್ ಹೇಳ್ತಾನೆ, ಅವ್ರು ಹೆಂಗಸರು ಮಾಡಿರೋದು ಸ್ನೇಹಕ್ಕ ಅಂತ ಹೇಳ್ತಾನೆ. ಹೌದಾ, ಸ್ನೇಹಕ್ಕನ ಮಾಡಿರೋದು, ಆಯಿತು ಮಾತಾಡು ಅಂತ ಹೇಳ್ತಾನೆ. ಲೌಡ್ ಸ್ಪೀಕರ್ ಕೊಟ್ಟು ಮಾತಾಡು ಅಂತ ಹೇಳ್ತಾನೆ. ಲೌಡ್ ಸ್ಪೀಕರ್ ಅನ್ನೋ ಹೊತ್ತಿಗೆ ಅಲ್ಲಿ ಕಟ್ಟಾಗುತ್ತೆ. ಕಾವೇರಿ ಇನ್ಸ್ಪೆಕ್ಟ್ರು ಅಂತ ಗೊತ್ತಾಯ್ತಲ್ಲ, ಕಟ್ ಮಾಡಿಬಿಡ್ತಾಳೆ. ಕಟ್ ಮಾಡಿದ ತಕ್ಷಣ ಸರ್ ಕಟ್ಟಾಯಿತು ಅಂತ ತೋರಿಸ್ತಾನೆ. ಸರಿ ಬಟ್ಟೆ ಹೊಲಿ, ಇನ್ನೊಂದು ಸಲ ಬರ್ತೀನಿ ನೆಕ್ಸ್ಟು ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಯಾವತ್ತು ಬರ್ತಾನೆ ಏನೋ ಹೇಳೋಕ್ಕಾಗಲ್ಲ, ಹಂಗಂತ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಆದರೆ ಪೊಲೀಸರ ಕೈಗಂತೂ ಸಿಗೋದು ಗ್ಯಾರಂಟಿ. ಏಕೆಂದರೆ ಇವ್ರು ಯಾವಾಗಲೂ ಬೀದಿಲೇ ಇಟ್ಕೊಳ್ಳೋದ್ರಿಂದ ಈಸಿಯಾಗಿ ಅವರು ಇದು ಮಾಡ್ಬೋದು, ತೊಂದರೆ ಇಲ್ಲ. ಇನ್ಸ್ಪೆಕ್ಟ್ರು ಕೂಡ ಆಯಿತು ಮಾತಾಡು ಅಂತೇಳಿ ಹೋಗ್ತಾನೆ ಅವನ ಪಾಡಿಗೆ. ಅವನು ಸತ್ಯಂಗೆ ಅವನ ಫ್ರೆಂಡ್ ಹೇಳ್ತಾನೆ, ಯಾವಾಗಂದ್ರೆ ಅವಾಗ ಕಾಲ್ ಮಾಡ್ತಾರಲ್ಲ, ಗೊತ್ತಾಗಲ್ವ ಇಲ್ಲಿ ಪೊಲೀಸ್ ಇರ್ತಾರೆ ಅಂತೇಳ್ಬಿಟ್ಟು ಅಂತ. ಆಮೇಲೆ ಇವತ್ತೊಂದು ದಿವಸ ಇದ್ದರೆ ಸಾಕು, ನಾಳೆ ಕಳಿಸ್ಬಿಡೋಣ ತಾಳು ಅಂತೇಳ್ಬಿಟ್ಟು ಸಮಾಧಾನ ಮಾಡಿಕೊಂಡು ಸತ್ಯನೂ ಅವನು ಬಟ್ಟೆ ಹೊಲಿಬೇಕು. ಈ ಬಟ್ಟೆ ಹೊಲಿದ್ರೆ ಮಾತ್ರ ಅವ್ರದ್ದು ಅರ್ಧಕ್ಕರ್ಧ ಕೆಲಸಗಳು ಆದಂಗೆ. ಏಕೆಂದರೆ ಇದರಲ್ಲೇ ಅವ್ರ ಜೀವನ ಆಗಬೇಕಾಗಿರೋದ್ರಿಂದ ಬಟ್ಟೆ ಹೊಲಿಲೇಬೇಕಾಗುತ್ತೆ. ಹೀಗಾಗಿ ಪ್ರತಿ ದಿವಸನೂ ಬಟ್ಟೆ ಹೊಲಿತಾನೆ, ಇಲ್ಲ ಅಂದರೆ ಕಟಿಂಗ್ ಮಾಡಿಸ್ತಾನೆ. ಏನೋ ಒಂದು ಒಟ್ಟಿಗೆ ಬೇಗ ಮುಗಿಸ್ಬಿಡ್ತಾರೆ. ಹಿಂಗೆ ಮಾತಾಡ್ತಾ ನಿಂತಿರ್ತಾರೆ. ಆದರೆ ಇವರೆಲ್ಲ ಗುಂಡೊಡ್ಸ್ಕೊಂಡಿರೋದು ನೋಡಿಬಿಟ್ಟು ಸತ್ಯಗೀಗ ಭಯ ಜಾಸ್ತಿ ಆಗ್ತಾಯಿದೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.